ಓಕೆ, ನಿನ್ನೆ ನಾವು ಡೆಂಗಿ ಬಗ್ಗೆ ಭಾಳ ದೊಡ್ಡ ಸ್ಟೋರಿಯನ್ನು ಮಾಡಿದ್ವಿ. ನಮ್ಮ ಉದ್ದೇಶ ಏನಾಗಿತ್ತು ಅಂದರೆ, ಎಲ್ಲ ಕಡೆ ಡೆಂಗಿ ಹರಡ್ತಾ ಇದೆ, ಎಲ್ಲರೂ ಹೋಗ್ತಾ ಇದ್ದಾರೆ ಡೆಂಗಿ 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 ಅಂತೇಳಿ. ಅಲ್ಲಿ ಟೆಸ್ಟಿಂಗ್ ಮಾಡಿಸೋಕೆ ಏನಾಗಿದೆ, ಡಬಲ್ ದುಡ್ಡು. 250 ರೂಪಾಯಿ ನಿಜವಾಗಿರೋದು. 2016 ಸುತ್ತೋಲೆ 250 ರೂಪಾಯಿ. ನಮ್ಮ ದೀಪ್ತಿ ತೋಳ್ಪಾಡಿಯವರು ಒಂದು 4-5 ಆಸ್ಪತ್ರೆಗಳಲ್ಲಿ ಒಂದು ಸ್ಟಿಂಗ್ ಆಪರೇಷನ್ ಮಾಡ್ತಾರೆ. 1500, 2000, 3000 ಇಲ್ಲಿ ತನಕ. ಬಡವರು ಹೆಂಗ್ರಿ ಬದುಕ್ತಾರೆ ಇದರಲ್ಲಿ? ಹಾಂ, ಸೊ ಹಾಗಾಗಿ ನಾವು ಅದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ನಿನ್ನೆ ಇದೇ ಬಿಗ್ ಮಾರ್ನಿಂಗ್ನಲ್ಲಿ ಸುದ್ದಿ ಎತ್ಕೊಂಡ್ವಿ. ಆದರೆ ಒಂದು ಪ್ರಶಂಸೆ ವ್ಯಕ್ತಪಡಿಸಲೇಬೇಕು ದಿನೇಶ್ ಗುಂಡ್ರಾವ್ ಅವರಿಗೆ. ಅವರ ಕಾರ್ಯಕ್ರಮ ನೋಡಿದಾರಂತೆ. ದೀಪ್ತಿ ಅವರು ಹೇಳ್ತಾ ಇದ್ರು, ನಾನು ಹೋದಾಗಲೇ ಸರ್ ಹೇಳಿದರು, ಏನು ಸರ್ ಇದರ ಪ್ರತಿಕ್ರಿಯೆ ಅಂತಂದಾಗೆಲ್ಲ ನೀವೇ ಹೇಳಿದಿರಲ್ಲ, ಬಟ್ ಚೆನ್ನಾಗಿ ಮಾಡಿದರೆ ಒಳ್ಳೆ ವಿಚಾರ ಅಂತ ಅಂದ್ಬಿಟ್ಟು. ಆ್ಯಂಡ್ ದಿನೇಶ್ ಗುಂಡ್ರಾವ್ ಅವರಿಗೆ ಮತ್ತೊಂದು ನೋಡಿ, ಅವ್ರು ಜಾಸ್ತಿನೂ ಮಾಡಲಿಲ್ಲ. 2016ರಲ್ಲಿ 250 ರೂಪಾಯಿ ಇತ್ತು. ಈ ಬಾರಿ ಕೂಡ 2 ಟೆಸ್ಟ್ಗೆ, ಒಂದು ಟೆಸ್ಟ್ಗೆ 250 ರೂಪಾಯಿ, ಇನ್ನೊಂದು ಟೆಸ್ಟ್ಗೆ 300 ರೂಪಾಯಿ ಮಾಡಿದ್ದಾರೆ. ಸೊ ಹಾಗಾಗಿ ವೀಕ್ಷಕರೇ, ಎಷ್ಟೇ ತಿಪ್ಪರ್ಲಾಗಿ ಹೊಡೆದ್ರು, ಆಮೇಲೆ ಗೌರ್ಮೆಂಟು, ಪ್ರೈವೇಟು, ಮತ್ತೊಂದು ಮಣ್ಣು ಮಸಿ ಎಂಥದ್ದು ಇಲ್ಲ. ಯಾವುದೇ ಆಸ್ಪತ್ರೆಗೆ ಹೋದರೂ ಕೂಡ 2 ಟೆಸ್ಟ್ ಇರುತ್ತೆ. ಒಂದು ಟೆಸ್ಟಲ್ಲೂ ಆಗತ್ತೆ. ಒಂದಕ್ಕೆ 250 ರೂಪಾಯಿ, ಮತ್ತೊಂದಕ್ಕೆ 300 ರೂಪಾಯಿ. ಆಯ್ತಪ್ಪ, 2 ಟೆಸ್ಟ್ ಮಾಡಿಸೋದು ಇಟ್ಕೊಳ್ಳಿ, 550 ರೂಪಾಯಿಗಿಂತ ಜಾಸ್ತಿ ಕೊಡಬೇಡಿ. ಯಾವನಾದರೂ ಕೇಳಿದರೆ ಬನ್ನಿ ನಮ್ಮಲ್ಲಿಗೆ, ಗ್ರಹಚಾರ ಬಿಡಿಸ್ಬಿಡ್ತೀವಿ. ಡೆಂಗಿ ಸೊಳ್ಳೆಯಾಗಿ ಅವರಿಗೆ ಕಾಡ್ತೀವಿ ನಾವು ಯಾವ ರೀತಿ ಆ ಸ್ಟೋರಿನ ತಗೊಂಡಿದ್ವಿ, ನೆನ್ನೆ ತಗೊಂಡಿದ್ವಿ. ಬನ್ನಿ ನೋಡೋಣ. 2000-3000 ರೂಪಾಯಿ ಈ ಥರ ನೀವು ಸುಲಿಗೆ ಮಾಡ್ತಾ ಇದ್ರೆ, ಅದಕ್ಕಿಂತ ಸೊಳ್ಳೆ ಕಚ್ಚಿ ಸಾಯೋದೆ ಬೆಸ್ಟ್ ರೀ. ಡೇಂಜರ್ ಡೇಂಜರ್, ಡೆಂಗಿ ಸುಲಿಗೆ ಡೇಂಜರ್. ಡೆಂಗಿ ದಂಧೆ ಬಯಲು ಮಾಡಿದ್ದೆ ರಿಪಬ್ಲಿಕ್ ಕನ್ನಡ. ಕರುನಾಡಲ್ಲಿ ಡೇಂಜರಸ್ ಡೆಂಗಿ ಆರ್ಭಟಿಸುತ್ತಿದೆ. ಬೆಂಗಳೂರಿನಲ್ಲಂತೂ ಅಟ್ಟಹಾಸ ಮೆರೀತಿದೆ, ಜನರ ರಕ್ತ ಹೀರ್ತಿದೆ. ಇದನ್ನೇ ಲಾಭ ಮಾಡಿಕೊಂಡಿದ್ದ ಕೆಲ ಕಳ್ಳ ಆಸ್ಪತ್ರೆಗಳು ಜನರ ಹಣವನ್ನ ಲೂಟಿ ಮಾಡ್ತಿದ್ವು. ಡೆಂಗಿ ಟೆಸ್ಟ್ಗೆ ಮನ ಬಂದಂತೆ ಹಣ ವಸೂಲಿ ಮಾಡ್ತಿದ್ವು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಡೆಸಿದ ಮೆಗಾ ಸ್ಟಿಂಗ್ ಆಪರೇಷನ್ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಡೆಂಗಿ ಸುಲಿಗೆ ಬಿಗ್ ಮಾರ್ನಿಂಗ್ ನಲ್ಲಿ ಬ್ರೇಕ್. ನಮ್ಮ ವರದಿ ನೋಡ್ತಿದ್ದಂತೆ ಸರ್ಕಾರ ಅಲರ್ಟ್. ಬೆಂಗಳೂರಿನ ಕೆಲ ಕಳ್ಳ ಆಸ್ಪತ್ರೆಗಳ ಕರಾಳ ದಂಧೆಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನಿನ್ನೆ ಬೆಳಗ್ಗೆ 9 ಗಂಟೆಯ ಬಿಗ್ ಮಾರ್ನಿಂಗ್ ಬುಲೆಟಿನ್ನಲ್ಲಿ ಆಸ್ಪತ್ರೆಗಳ ವಸೂಲಿ ದಂಧೆಯನ್ನ ಬಟಾಬಯಲು ಮಾಡಿತ್ತು. 2016 ನಂತರ ಎಷ್ಟು ಅಂತೇಳಿ ನೀವು ಫಿಕ್ಸ್ ಮಾಡಿಲ್ಲ. 250 ನೀವು ಇರುವಂಥದ್ದು ಸುತ್ತೋಲೆ. ಉಳಿದದಕ್ಕೆಲ್ಲ ಏನು ಬೇಕಿದ್ರು ಚೇಂಜ್ ಮಾಡ್ಕೋತೀರಿ. ಇದರ ಬಗ್ಗೆ ಆರೋಗ್ಯ ಇಲಾಖೆ ಒಂದು ಕ್ರಮ ಕೈಗೊಳ್ಬೇಕಲ್ವಾ? 2000-3000 ರೂಪಾಯಿ ಈ ಥರ ನೀವು ಸುಲಿಗೆ ಮಾಡ್ತಾ ಇದ್ರೆ, ಪ್ರತಿ ಬುಲೆಟಿನಲ್ಲಿ ನಾವು ಒಂದೊಂದು ಆಸ್ಪತ್ರೆ ತೋರಿಸ್ತೀವಿ, ಪ್ರತಿ ಬುಲೆಟಿನಲ್ಲಿ. ಆಮೇಲೆ ನೀವು ಅದಕ್ಕಿಂತ ಸೊಳ್ಳೆ ಕಚ್ಚಿ ಸಾಯೋದೆ ಬೆಸ್ಟ್ ರೀ. ನೀವು ಸಾಯಿಸ್ತಾ ಇದ್ದೀರಿ. 2015ರಲ್ಲೇ ಸರ್ಕಾರ ಡೆಂಗಿ ಟೆಸ್ಟ್ಗೆ 250 ರೂಪಾಯಿ ದರವನ್ನ ಫಿಕ್ಸ್ ಮಾಡಿತ್ತು. ಆದ್ರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಕೆಲ ಆಸ್ಪತ್ರೆಗಳು ಹಗಲು ದರೋಡೆ ಮಾಡ್ತಿದ್ವು. ಮನ ಬಂದಂತೆ ರೇಟ್ ಫಿಕ್ಸ್ ಮಾಡಿ ಜನರ ಹಣವನ್ನ ಕೊಳ್ಳೆ ಹೊಡೆದಿದ್ವು. ಈ ಕಳ್ಳಾಟ ನಿಮ್ಮ ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ನಲ್ಲಿ ಅನಾವರಣ ಮಾಡಿತ್ತು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗಳ ಕರಾಳ ದಂಧೆಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡುತ್ತಿದ್ದಂತೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಡೆಂಗಿ ಟೆಸ್ಟ್ಗೆ ದರ ಫಿಕ್ಸ್ ಮಾಡಿದೆ. ಎಲಿಸಾ ಟೆಸ್ಟ್ಗೆ 300 ರೂಪಾಯಿ, ರ್ಯಾಪಿಡ್ ಟೆಸ್ಟ್ಗೆ 250 ರೂಪಾಯಿ ದರ ನಿಗದಿ ಮಾಡಿದೆ. ಡೆಂಗಿ ವಸೂಲಿ ಬಗ್ಗೆ ನಡೆಸಿದ ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಜನರಿಗೆ ಸಮಸ್ಯೆ ಆದಾಗ, ಜನರ ಹಣ ಲೂಟಿ ಹೊಡೆಯುವಾಗ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರಲ್ಲ. ಯಾಕಂದ್ರೆ ಇದು ನಿಮ್ಮ ಧ್ವನಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡೆಂಗಿ ಬಗ್ಗೆ ನಾವು ಮಾಡಿದಂಥ ಸ್ಟೋರಿ ಯಾರಿದ್ದಾರೆ? ಪ್ಯಾಕೇಜ್ ಹೋಗ್ಬಿಡೋಣ, ನಿನ್ನೆ ಇದು. ಓಕೆ, ತಗೊಳ್ಳಿ. ಸೊ ಕರುನಾಡಲ್ಲಿ ಡೆಂಗಿ ಸವಾರಿ ಜೋರಾಗ್ಬಿಟ್ಟಿದೆ. ಬೆಂಗಳೂರಿನಲ್ಲಂತೂ ಡೆಂಗಿ ಕೇಕೆ ಹಾಕ್ತಾ ಇದೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಮಾತ್ರ ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕೋಕೆ ಹೊರಟಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಬಟಾಬಯಲಾಗಿದೆ. ಆ ಕುರಿತ ವರದಿ ಇಲ್ಲಿದೆ ನೋಡಿ.
ಅದು ಡೆಂಗ್ಯೂ ಟೆಸ್ಟ್ಗೆ 2,000-3,000 ರೂಪಾಯಿ ಈ ಥರ ನೀವು ಸುಲಿಗೆ ಮಾಡ್ತಾ ಇದ್ರೆ ಅದಕ್ಕಿಂತ ಸೊಳ್ಳೆ ಕಚ್ಚಿ ಸಾಯೋದೆ ಬೆಸ್ಟ್ ರೀ. ರಣಕೇಕೆ. ಸಿಲಿಕಾನ್ ಸಿಟಿಯಲ್ಲಿ ಡೆಂಘಿ ರಣಕೇಕೆ ಹಾಕ್ತಿದೆ. ಇಡೀ ರಾಜ್ಯದಲ್ಲಿ ಬೆಂಗಳೂರಲ್ಲೇ ಅತಿ ಹೆಚ್ಚು ರಕ್ಕಸ ರೋಗದ ಕೇಸ್ಗಳು ದಾಖಲಾಗಿವೆ. ಆದ್ರೆ ಸರ್ಕಾರ ಮಾತ್ರ ಲೂಟಿ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕೋಕೆ ಹೊರಟಿದೆ. ಮಾರಕ ರೋಗವನ್ನ ಹರಡೋಕೆ ಬಿಟ್ಟು ಈಗ ಬ್ರೇಕ್ ಹಾಕೋಕೆ ಒದ್ದಾಡ್ತಿದೆ. ರಕ್ಕಸ ರೋಗ ಹುಟ್ಟೋದು ಎಲ್ಲಿ ಗೊತ್ತಾ? ಡೆಂಘಿ ಉಗಮ ಸ್ಥಾನವಾಯ್ತಾ ಆಸ್ಪತ್ರೆ ಆವರಣ. ರಾಜ್ಯ ರಾಜಧಾನಿ ಬೆಂಗಳೂರೇ ಡೆಡ್ಲಿ ಡೆಂಘಿಯ ಹಾಟ್ಸ್ಪಾಟ್ ಆಗಿದೆ. ಆಸ್ಪತ್ರೆ, ಶಾಲೆ ಆವರಣ, ಪಾದಚಾರಿ ಮಾರ್ಗಗಳು ಮಾರಕ ರೋಗದ ಉಗಮ ಸ್ಥಾನಗಳಾಗಿ ಬದಲಾಗಿವೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಮೆಗಾ ರಿಯಾಲಿಟಿ ಚೆಕ್ ನಡೆಸಿ ಡೆಂಘಿ ಹಾಟ್ಸ್ಪಾಟ್ಗಳನ್ನ ಬಟಾಬಯಲು ಮಾಡುತ್ತಿದೆ. ರಿಯಾಲಿಟಿ ಚೆಕ್ 1, ಬೌರಿಂಗ್ ಆಸ್ಪತ್ರೆ. ಡೆಂಗಿ ಬಂದ್ರೆ ಜನರು ಆಸ್ಪತ್ರೆಗಳಿಗೆ ಓಡಿ ಹೋಗ್ತಾರೆ. ಆದ್ರೆ ಈ ಆಸ್ಪತ್ರೆಯೇ ಡೆಂಗಿ ಉಗಮ ಸ್ಥಾನ ಆಯ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಬೌರಿಂಗ್ ಆಸ್ಪತ್ರೆ ಆವರಣದಲ್ಲಿನ ಅವ್ಯವಸ್ಥೆ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಬಟಾಬಯಲಾಗಿದೆ. ಇದು ಬೌರಿಂಗ್ ಆಸ್ಪತ್ರೆ ಕಥೆಯಾದ್ರೆ ಯಶವಂತಪುರದ ಪಾದಾಚಾರಿ ಮಾರ್ಗದಲ್ಲಿ ನೀವೇನಾದ್ರೂ ಹೋದ್ರೆ ಡೆಡ್ಲಿ ಡೆಂಗಿ ನಿಮ್ಮನ್ನ ಅಟ್ಯಾಕ್ ಮಾಡೋದು ಗ್ಯಾರಂಟಿ. ರಿಯಾಲಿಟಿ ಚೆಕ್ 2, ಶರೀಫ್ ನಗರದ ಪಾದಚಾರಿ ಮಾರ್ಗ. ಯಶವಂತಪುರದ ಶರೀಫ್ ನಗರದ ಪಾದಚಾರಿ ಮಾರ್ಗ ನೋಡಿದ್ರೆ ನಿಮಗೆ ಊಟ ಸೇರಲ್ಲ. ಸಾರ್ವಜನಿಕರು ಓಡಾಡೋ ಜಾಗ ಈಗ ಮೋರಿಯಾಗಿ ಬದಲಾಗ್ಬಿಟ್ಟಿದೆ. ನೋಡೋಕು ಆಗದ ಈ ಗಲೀಜು ಜಾಗದಲ್ಲಿ ಓಡಾಡಿದ್ರೆ ಮಾರಕ ರೋಗ ಒಕ್ಕರಿಸದೇ ಇರುತ್ತಾ ಹೇಳಿ? ಕೇವಲ ಪಾದಚಾರಿ ಮಾರ್ಗ ಅಲ್ಲ, ಶಾಲೆ ಆವರಣ ಕೂಡ ಡೆಂಗಿ ಹಾಟ್ಸ್ಪಾಟ್ ಆಗಿ ಬದಲಾಗಿವೆ. ರಿಯಾಲಿಟಿ ಚೆಕ್ 3, ವೀರೇಶ್ವರ ನಗರದ ಶಾಲೆ. ನೀವೀಗ ನೋಡ್ತಿರೋ ದೃಶ್ಯ ಜೆಪಿ ನಗರದ 7th ಸ್ಟೇಜ್ನ ವೀರೇಶ್ವರ ನಗರದ ಶಾಲೆ. ಶಾಲೆ ಪಕ್ಕದಲ್ಲೇ ಗಬ್ಬು ನಾರುವ ಗಲೀಜು ದಾರಿ ಇದೆ. ಇದೇ ಕೊಳಕು ದಾರಿಯಲ್ಲಿ ಶಾಲಾ ಮಕ್ಕಳು ಓಡಾಡಿದ್ರೆ ಡೆಂಗಿ ಬರದೇ ಇರುತ್ತಾ ಹೇಳಿ? ನೋಡಿದ್ರಲ್ವಾ ಜನರ ರಕ್ತ ಹೀರೋ ಡೇಂಜರಸ್ ರೋಗ ಎಲ್ಲೆಲ್ಲಿ ಹೇಗೆಲ್ಲ ಜನ್ಮ ತಾಳ್ತಿದೆ ಅಂತ. ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ ನಲ್ಲಿ ಡೆಂಗಿ ಹಾಟ್ಸ್ಪಾಟ್ಗಳು ಹೇಗೆ ಬಟಾಬಯಲಾಗಿವೆ ಅಂತ. ಆರೋಗ್ಯ ಸಚಿವರೇ ಇನ್ನಾದ್ರೂ ಲೂಟಿ ಆಗೋ ಮುಂಚೆನೆ ಕೋಟೆ ಬಾಗಿಲು ಹಾಕೋದನ್ನ ಕಲೀರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಧ್ರುವ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಟೀಮ್ಗೆ. ಅಂದರೆ ಅದ್ಭುತವಾದ ರಿಯಾಲಿಟಿ ಚೆಕ್ ನೀವು ಆಮೇಲೆ ದೀಪ್ತಿ ತೋಲ್ಪಾಡಿ ಎಲ್ಲ ಮಾಡಿದ್ದೀರಿ, ಸರ್ಕಾರದ ಗಮನ ಸೆಳೆದಿದ್ದೀರಿ. ನಾವು ಅದಕ್ಕೆ ಮೊನ್ನೆಯಿಂದ ಹೇಳ್ತಾ ಇದ್ವಿ, ವಾಲ್ಮೀಕಿ ನಿಗಮದ್ದು ಬಿಡೋ ಪ್ರಶ್ನೆನೇ ಇಲ್ಲ. ಎಲ್ಲರೂ ಅಂದ್ಕೊಂಡ್ರು ದರ್ಶನ್ ಬಂದಾಗ, ಪ್ರಜ್ವಲ್ ರೇವಣ್ಣ ಬಂದಾಗ, ಸೂರಜ್ ರೇವಣ್ಣ ಸ್ಟೋರಿ ಬಂದಾಗ ಇದರ ಹಿಂದೆ ಹೋಗ್ತಾರೆ. ನೋ, ಅದನ್ನೂ ತೋರಿಸ್ತೀವಿ, ಇದನ್ನೂ ತೋರಿಸ್ತೀವಿ. ನಮಗೆ ನಿಜವಾಗ್ಲೂ ಕಳಕಳಿ ಇರೋದು ಇದ್ರ ಬಗ್ಗೆ, ನಿಜವಾಗ್ಲೂ ಕಳಕಳಿದ್ರು ಇದರ ಬಗ್ಗೆ. ಸೊ ಹಾಗಿರುವಾಗ ನಿನ್ನೆ ದಿನೇಶ್ ಗುಂಡೂರಾವ್ ಕೂಡ ಅಲರ್ಟ್ ಆದರು. ಸೊ ಇವತ್ತಿನಿಂದ ಏನಾದರೂ ಬದಲಾವಣೆಗಳಾಗತ್ತಾ? ಬೇರೆ ಐಡಿಯಾ ಇದೆಯಾ ಸ್ಟಿಂಗ್ ಆಪರೇಷನ್ ಮಾಡೋದೆಲ್ಲ ಇದಾದ ನಂತರ, ಅಥವಾ 1-2 ದಿವಸ ಕಳೆದ ನಂತರ ಯಾವ ರೀತಿ ಅಂತ? ಇದು ಎಲ್ಲ ಆಸ್ಪತ್ರೆಗಲ್ವಾ? ಆ ಆಸ್ಪತ್ರೆ ಈ ಆಸ್ಪತ್ರೆ ಅಂತ ಏನಿಲ್ಲ ಅಲ್ವಾ? ಎಲ್ಲ ಕಡೆ ಯಾವ ಕಡೆ ಹೋದ್ರೂ ಕೂಡ ಸೇಮ್ ಇರಬೇಕಲ್ವಾ? ಆಮೇಲೆ ನನಗೊಂದು ಕ್ಲಾರಿಟಿ ಕೂಡ, 2 ಟೆಸ್ಟೇ ಬೇಕಾಗತ್ತೆ ಎಲ್ರಿಗೂ ಕೂಡ, ಅಥವಾ 1 ಟೆಸ್ಟ್ ಸಾಕಾಗತ್ತಾ? ಜೆಪಿ ಸರ್, ಅದೇ ನಾವು ಸ್ಟಿಂಗ್ ಆಪರೇಷನ್ ಮಾಡಿದ ನಂತರ ಈ ಖಾಸಗಿ ಆಸ್ಪತ್ರೆಗಳ ದನದಾಹಕ್ಕೆ ಕಂಟ್ರೋಲ್ ಹಾಕಲಿಕ್ಕೆ ಆರೋಗ್ಯ ಇಲಾಖೆ ಮುಂದಾಯಿತು. 600 ರೂಪಾಯಿ ದರ ಕೂಡ ಈಗ ಫಿಕ್ಸ್ ಮಾಡಿದೆ. ಅಂದರೆ ಈಗ ನನಗೆ ಡೆಂಗ್ಯೂ ಇದೆ ಅಂತ ಹೇಳಿದರೆ 1 ಟೆಸ್ಟ್ ಸದ್ಯಕ್ಕೆ ಸಾಕು ಅನ್ನುವಂಥದ್ದು. ಇನ್ನೊಂದೇನಾದರೂ ಅವರಿಗೆ ಆ ಫಸ್ಟ್ ಟೆಸ್ಟಲ್ಲಿ ಗೊತ್ತಾಗಿಲ್ಲ ಅಂತ ಹೇಳಿದರೆ ಇನ್ನೊಂದು ಟೆಸ್ಟ್ ಕೂಡ ಮಾಡಿಸ್ಬೋದು. ಆದರೆ ಹೆಚ್ಚಾಗಿ ಮೊದಲ ಟೆಸ್ಟ್ನಲ್ಲೇ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ.
ಇನ್ನೊಂದು ಈ ಸ್ಟಿಂಗ್ ಆಪರೇಷನ್ ಇನ್ನೊಂದು ಮಾಡ್ತೀರಾ ಅಂತ ಹೇಳಿದ್ರೆ ಈ ಕಳೆದ ಕೆಲವು ಇದೇ ತರ ದರ ಆದೇಶವನ್ನ ಹೊರಡಿಸ್ತಾರೆ. ಈ ನೀರಿನ ಟ್ಯಾಂಕರ್ ವಿಚಾರದಲ್ಲೂ ಅದನ್ನೇ ಮಾಡಿದ್ರು, ಕೊರೋನಾ ಟೈಮ್ನಲ್ಲೂ ಅದನ್ನೇ ಮಾಡಿದ್ರು. ಆದ್ರೆ ಖಾಸಗಿ ಆಸ್ಪತ್ರೆಗಳು ಇದನ್ನ ಮುಂದುವರಿಸ್ಕೊಂಡು ಹೋಗ್ತಾನೆ ಇದಾವೆ. ಹೀಗಾಗಿ ನಾವು ಮತ್ತೆ ಸ್ಟಿಂಗ್ ಆಪರೇಷನ್ ಅನ್ನ ಕೂಡ ಮಾಡ್ತೀವಿ. ಇದೇನಾದ್ರೂ ಸರಿಯಾಗಿ ಪಾಲನೆ ಮಾಡ್ತಾ ಇದ್ದಾರಾ ಎನ್ನುವಂತಹ ಒಂದು ಸ್ಟಿಂಗ್ ಆಪರೇಷನ್ ಅನ್ನ ಕೂಡ ಮಾಡ್ತೀವಿ. ಆರೋಗ್ಯ ಇಲಾಖೆ ಆದೇಶವಾಗಿ ಉಳಿಯುತ್ತಾ, ಇವ್ರ ಮೇಲೆ ಯಾವ ತರದ ಶಿಕ್ಷೆ ಪ್ರಕಟವಾಗುತ್ತೆ ಅದು ಯಾವುದನ್ನ ಕೂಡ ಕ್ಲಾರಿಟಿ ಮಾಡಿಲ್ಲ. ಕೇವಲ ಇವರು ಮುಖ್ಯವಾಗಿ ಹೇಳಿರೋದು 600 ರೂಪಾಯಿ ಎಲ್ಲ ಆಸ್ಪತ್ರೆಗಳು ಡೆಂಗ್ಯೂ ಟೆಸ್ಟ್ಗೆ ತೆಗೆದುಕೊಳ್ಬೇಕು. ಸರ್ಕಾರಿ ಆಸ್ಪತ್ರೆಯಲ್ಲಿ ಅದು ಎಷ್ಟು ರೇಟ್ ಇದೆ ಅದನ್ನ ಮಾತ್ರ ಕೊಡ್ತಾರೆ. ಆದರೆ ಈ ಖಾಸಗಿ ಆಸ್ಪತ್ರೆಗಳ ವಿಚಾರಕ್ಕೆ ಬಂದರೆ ಪ್ರತಿ ಸಲ ಕೂಡ ಇವರು ಸುಲಿಗೆ ಮಾಡ್ತಾರೆ. ಯಾವ ಆದೇಶಕ್ಕೂ ಕೂಡ ಕೇರ್ ಮಾಡ್ತಾ ಇಲ್ಲ. ಹೀಗಾಗಿ ನಾವು ಮತ್ತೊಂದು ಸಲ ಸ್ಟಿಂಗ್ ಆಪರೇಷನ್ ಅನ್ನು ಕೂಡ ಮಾಡ್ತಾ ಹೋಗ್ತೀವಿ ಸರ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಆ್ಯಂಡ್ ಸರ್ಕಾರ ಅತ್ಯುತ್ತಮ ನಿರ್ಧಾರ ಕೈಗೊಂಡಿದೆ. ಹಾಗಂತ ಸರ್ಕಾರ ಕೈಗೊಳ್ತು ಅಂದ ತಕ್ಷಣ ಅಲ್ಲಿ ಬಿಟ್ಬಿಡೋದಿಲ್ಲ ನಾವು. ಒಂದು ವಾರದ ಒಳಗಾಗಿ ಇನ್ನೊಂದು ಸ್ಟಿಂಗ್ ಆಪರೇಷನ್ ಖಂಡಿತವಾಗ್ಲೂ ಮಾಡ್ತೀವಿ. ಯಾವುದಾದ್ರೂ ಆಸ್ಪತ್ರೆ ಆ ಸಂದರ್ಭದಲ್ಲಿ ಏನಾದರೂ ಹಣ ಕೀಳೋದು ಅಥವಾ ಈ ಬಡವರನ್ನ ಸುಲಿಗೆ ಮಾಡೋದು ಕಂಡ್ರೆ ಈಗಲೇ ಹೇಳ್ತೀನಿ, ಸಸ್ಪೆಂಡ್ ಆಗೋಗ್ಬಿಡ್ತೀರಿ, ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ಓಕೆ.